ಬೆಳೆಯುವಂಥ ಮಕ್ಕಳಲ್ಲೂ ಸಹಿತ ವೈಚಾರಿಕತೆ ಬೆಳೆಯಲಾರದು ನಾವು ನೋಡ್ತಾ ಇದ್ದೀವಿ. ಇವತ್ತು ಮಕ್ಕಳಲ್ಲಾಯ್ತು, ಇವತ್ತು ಯುವಕರಲ್ಲಾಯ್ತು, ಎಷ್ಟು ಜನ ಬೇಕ್ರಿ ನಿಮಗೆ ಈ ಒಂದು ಸಮಯದ ಮೇಲೆ, ಒಂದು ಭವಿಷ್ಯದ ಮೇಲೆ, ಭವಿಷ್ಯ ಹೇಳೋರ ಮೇಲೆ ನಂಬಿಕೆ ಇಟ್ಟು ನಮ್ಮ ಬದುಕನ್ನು ಜಕ್ಕೊಂಡು ಹೋಗುವಂಥದ್ದಂತ ಅಲ್ಲ. ನಾಳೆ ಆಗೋದು ನಮಗೆ ಇವತ್ತು ಹೆಂಗೆ ಗೊತ್ತಾಗ್ತದೆ. ಇದು ನನಗೆ ಇವತ್ತು ಅದ್ಭುತ ಅನಿಸ್ತದೆ, ಹೆಂಗೆ ನಂಬ್ತಾ ಇದ್ದಾರೆ ಜನ ಅಂತ. ಯಾವ ಭವಿಷ್ಯಗಾರ ಹೇಳ್ತಾನೆ, ಗಿಡದ ಕೂತಂತ ಮತ್ತೆ ಕೂತಾವ ಹೇಳ್ತಾನೆ, ಇಲ್ಲ ನೀವು ಒಳ್ಳೇದಾಗ್ತದೆ, ನೀವು ಇದನ್ನು ತಾಯ್ತಾಗಟ್ಟು ಹೋಗ್ರಿ, ಒಳ್ಳೇದಾಗ್ತದೆ, ಇದು ಕಾಯಿ ಓದು ಒಡಸ್ರಿ ದೇವ್ರು ನಂಬ್ರಿ ಇಲ್ಲಂತಲ್ಲ. ಆ ನಂಬಿಕೆ ಮೂಢನಂಬಿಕೆ ಆಗಬಾರ್ದು. ನೀವು ದೇವ್ರು ನಂಬ್ತೀರ, ನಂಬ್ರಿ. ಪೂಜೆ ಮಾಡ್ತೀರಾ, ಮಾಡಿರಿ, ಏನು ತಪ್ಪಿಲ್ಲ. ನೀವು ನಮಾಜ್ ಮಾಡ್ತೀರಾ, ಮಾಡಿ, ಎಲ್ಲ ಮಾಡಿರಿ. ಆದರೆ ಆ ದೇವ್ರು ನಿಮಗೆಂದೂ ಏನಪ್ಪ ನನ್ನನ್ನು ಪೂಜೆ ಮಾಡೋದು ಎಂದು ಹೇಳಿಕ್ಕೆ ಹೋಗೋದಿಲ್ಲ, ನನ್ನನ್ನು ನಂಬು ಅಂತ ಹೇಳಿಕ್ಕೆ ಹೋಗೋದಿಲ್ಲ, ನಾನು ನಿಮ್ಮ ವಿರೋಧಿ ಅಂತ ಎಂದು ಹೇಳಿಕ್ಕೆ ಹೋಗೋದಿಲ್ಲ. ಮತ್ತು ನಮ್ಮನ್ನು ವಿರೋಧ ಮಾಡುವಂಥ ದೇವ್ರು ಇಲ್ಲೂ ಇಲ್ಲ. ಯಾಕಂದ್ರೆ ದೇವರು ತಂದೆ ತಾಯಿ ಸಮಾನರು. ತಂದೆ ತಾಯಿ ಮಕ್ಕಳು ಎಷ್ಟೋ ತಪ್ಪು ಮಾಡಿದರು, ಅವ್ರು ತಿದ್ದಲಿಕ್ಕೆ ಪ್ರಯತ್ನ ಮಾಡ್ತಾರೆ ವಿನಃ ಅವ್ರು ಶಿಕ್ಷೆ ಕೊಡುವಂಥ ಒಂದು ವ್ಯರ್ಥ ಪ್ರಯತ್ನವನ್ನು, ಕಷ್ಟದ ಕೆಲಸವನ್ನು ಎಂದೂ ಮಾಡೋದಿಲ್ಲ. ತಂದೆ ತಾಯಿ ಸ್ಥಾನದಲ್ಲಿದ್ದಂಥ ದೇವರು ನಮಗೆ ಕೆಟ್ಟದಾಗಿ ಮಾಡ್ತಾರೆ. ಇಷ್ಟು ಸಹಿತ ಮಕ್ಕಳಲ್ಲಿ ಎಷ್ಟೋ ಜನ ಮಕ್ಕಳು ತಿಳುವಳಿಕಿಲ್ಲ, ಎಷ್ಟೋ ಯುವಕರಲ್ಲಿ ತಿಳುವಳಿಕಿಲ್ಲ. ಇವತ್ತು ವಯಸ್ಸಾದವ್ರು ಸಹಿತ ಈ ಒಂದು ಮೂಢನಂಬಿಕೆ ಬೆನ್ನತ್ತಿ ಎಷ್ಟೇ ನಾವು ನೋಡ್ತಾ ಇದ್ದೀವಿ, ಎಷ್ಟೇ ಏನಾಗಿದೆ ಅಂತ. ಇದಕ್ಕೆಲ್ಲ ಶಿಕ್ಷಣ ರಹಿತತೆ ಇಲ್ಲದರ ಕಾರಣ. ಅದಕ್ಕೆ ನಾವು ಇವತ್ತು ನೋಡ್ರಿ, ಯಾರಿಗೋ ಒಂದು ಶಿಕ್ಷೆ ಕೊಡಿಸ್ಬೇಕು, ಆ ತಾವಡೆ ಕೊಟ್ಟರೆ ಇಡೀ ವ್ಯವಸ್ಥೆ ಬದಲಾಗ್ತದೆ, ಮನಸ್ಸು ಬದಲಾಗ್ತದೆ ಅಂತಲ್ಲ. ಆದರೆ ಇಂಥ ತಪ್ಪು ಮಾಡೋರಿಗೆ ಒಂದು ಶಿಕ್ಷೆ ಸರಿಯಾಗಿ ಸಿಗ್ತಂದ್ರೆ ಮತ್ತೊಬ್ಬರಿಗೆ ಒಂದೇನಾಗ್ತದೆ, ಬೆದರಿಕೆ ಆಗ್ತದೆ. ಹೌದಪ್ಪ, ಕೆಲವೊಮ್ಮೆ ನಾವು ಸಾಮೋಪಾಯದಿಂದ, ಭೇದೋಪಾಯದಿಂದ, ದಾನೋಪಾಯದಿಂದ, ಇನ್ನು ಕೆಲವೊಂದು ದಂಡೋಪಾಯದಿಂದ ಕೆಲವೊಂದಿಷ್ಟು ನಾವು ತಯಾರಿ ಮಾಡ್ಕೋಬೇಕಾಗ್ತದೆ. ದಂಡೋಪಾಯ ಅಂದರೆ ಅಲ್ಲಿ ಕೊಲ್ಲೋದು, ಹತ್ಯೆ ಮಾಡೋದು ಅಂತಲ್ಲ, ಬೆದರಿಸ್ಬೇಕಾಗ್ತದೆ. ಇಲ್ಲ ತಪ್ಪು ಮಾಡಿದ ಶಿಕ್ಷೆ ಅದಂತೇಳಿ. ಇವತ್ತು ನಿಜವಾಗಿಯೂ ಅವರ ಮಕ್ಕಳು, ನರೇಂದ್ರ ದಾಬೋಲ್ಕರ್ ಅವ್ರ ಮಕ್ಕಳು, ಅವರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ರ ಬಗ್ಗೆ ಏನೂ ಅಬ್ಜೆಕ್ಷನ್ ಮಾಡಿಲ್ಲ. ಮತ್ತು ಅದ್ರ ಜೊತೆಗೆ ಮರಣ ದಂಡನೆ ಕೊಡುವಂತ ಅವ್ರು ಹೇಳಿಕ್ಕೆ ಹೋಗಿಲ್ಲ. ಆದರೆ ಅವ್ರು ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಕೇವಲ ಮಕ್ಕಳು ಸಹಿತ ಚೆನ್ನಾಗಿ ತಯಾರು ಮಾಡಿದ್ದಾರೆ ಅವರು, ದಾಬೋಲ್ಕರ್ ಅವರು. ಅವ್ರ ಮಕ್ಕಳಾದ್ರೂ ಸಹಿತ ಅವ್ರಿಗೆ ಮರಣ ದಂಡನೆ ಬೇಡ, ಜೀವಾವಧಿ ಶಿಕ್ಷೆ ಅಡ್ಡಿ ಇಲ್ಲ. ಆದರೆ ಮೂಲ ಕಾರಣೀಕರ್ತರು ಯಾರು? ಮಕ್ಕಳ ತಲೆಯನ್ನು ಕೆಡಿಸೋರು ಯಾರು? ಇವತ್ತು ನೀವು ಕೆಡಿಸೋರು ನಡಿಕೆ ಮಂದಿನ ರೀ ಏಜೆಂಟ್ಸ್ ಅಂತ ನಾವು ಕಠೋರವಾಗಿ ಹೇಳಬೇಕಾಗ್ಯದ. ಈ ಏಜೆಂಟ್ಗಳಿಂದಾಗೆ ಮಕ್ಕಳ ಮನಸ್ಸು ಕೆಡ್ತಾ ಹೋಗ್ತದೆ. ತಾವು ಸರಿಯಾಗಿ ಓದಿರೋದಿಲ್ಲ, ಸರಿಯಾಗಿ ತಿಳ್ಕೊಂಡಿರೋದಿಲ್ಲ, ಚರ್ಚೆ ಮಾಡಿರೋದಿಲ್ಲ. ಎಲ್ಲದಕ್ಕೂ ಪರಿಹಾರ ಏನಪ್ಪ ಅಂದರೆ ಇಂಥ ವೈಚಾರಿಕತೆ ಬೆಳೆದ್ರೆ ನಮ್ಮ ವಿರೋಧಿಗಳಾಗ್ತಾರೆ ಅಂತ ಕೆಲವೊಂದು ಜನ ತಿಳ್ಕೊಂಡ್ಬಿಡ್ತಾ ಇದ್ದಾರೆ. ಯಾರು ವಿರೋಧಿ ರೀ? ಸತ್ಯದ ಪರ ಇರೋದು ಯಾವುದು ವಿರೋಧಿ? ಇವತ್ತು ನಾವು ಮೂಢನಂಬಿಕೆಯನ್ನು ನಮ್ಮ ಜೀವನ ಮಾಡಿಕೊಂಡಾಗ ನಮ್ಮ ಸತ್ಯ ಅನ್ನೋದು ಗೊತ್ತಾಗೋದೇ ಇಲ್ಲ. ಎಲ್ಲದಕ್ಕೂ ಒಂದು ಏನೋ ಕಾರಣಕರ್ತ, ಎಲ್ಲದಕ್ಕೂ ಏನೋ ಇದೆ ಅಂತನ್ನುವಂಥ ಒಂದು ಮಾನಸಿಕವಾಗಿ ಆಗುತ್ತಾ ಹೋಗ್ತಿರುವಂಥ ಒಂದು ಮನೋಸ್ಥಿತಿಯಿಂದಾಗಿ ಇವತ್ತು ಅನೇಕ ರೀತಿಯ ತಪ್ಪುಗಳು ಮಾಡ್ತಾ ಹೊರಟಿದ್ದಾರೆ, ಅನೇಕ ರೀತಿಯ ಹೊಡೆತಗಳು ತಿಂತ ಇದ್ದಾರೆ. ಇಂಥ ಒಂದು ಪ್ರಸಂಗದಲ್ಲಿ ನಮ್ಮ ದಾಬೋಲ್ಕರ್ ಅವರು ನಿಜವಾಗಿಯೂ ಒಂದು ಏನಪ್ಪ ಅಂತಂದ್ರೆ ಬಹಳ ದೊಡ್ಡ ಸಾಹಸ ಮಾಡಿದ್ರು. ಏನಪ್ಪ ನಿಮ್ಗೆ ಹೇಳಿದಾಗಲೇ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಆ ಮೂಲಕ ಏನಪ್ಪ ಅಂದ್ರೆ ಈ ಒಂದು ಇದರಲ್ಲೇ ಮಹಾರಾಷ್ಟ್ರದಲ್ಲೇ ಎಲ್ಲರಲ್ಲೂ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಅದರಲ್ಲಿ ಏನಪ್ಪ ಅಂತಾರೆ, ಇನ್ನೂ ಅನೇಕ ಬಂದು ಕೂಡ್ತಾಯಿದ್ರು, ಅನೇಕ ಜನ ಕೂಡ್ತಾಯಿದ್ರು, ದಿನಕ್ಕೆ ದಿನ ಬೆಳೀತಾಯಿದ್ರು. ಇನ್ನೊಂದು ದಿನ ನೆನಪಿಡುವಂಥದ್ದು ಏನಪ್ಪ ಅಂದರೆ, ಇಂಥ ವೈಚಾರಿಕತೆ ಬೆಳೀತಿರುವಂಥ ವೈಚಾರಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಜನ ಏಕದಮ್ ಕ್ವಿಕ್ಕಾಗಿ ಬಂದು ಸೇರುವುದಿಲ್ಲ ರೀ. ಅದ ಇವತ್ತೊಂದೇನೋ ನೀವು ಸುಳ್ಳಿನ ಒಂದು ಏನೋ ಜಾದು ಮಾಡ್ತೀನಿ, ಮತ್ತೇನೋ ಮಾಡ್ತೀನಿ, ತೋಳ್ರಿ ಅಲ್ಲಲ್ಲ ಅದೇ ಮಾಡ್ತಿರ್ತಾರೆ. ನೋಡ್ತಾ ಇರ್ತೀವಿ ರೋಡ್ ಬದಿ ಕೂತ್ಕೊಂಡು, ಈಗ ಹಾವು ಬರ್ತದೆ ನೋಡ್ರಿ, ಮತ್ತೇನು ಬರ್ತದೆ ನೋಡ್ರಿ ಅಂದಾಗ ಎಲ್ಲ ಮಂದಿ ಕೂಡಿಬಿಡ್ತೀವಿ ನಾವು. ಆದರೆ ವೈಚಾರಿಕವಾಗಿ ಸತ್ಯ ಅಲ್ಲಪ್ಪ, ಇದು ವಿಜ್ಞಾನ ಅಂತ ಹೋದ್ರೆ, ತಿಳಿಸ್ಲಿಕ್ಕೆ ಹೋದ್ರೆ, ಹೇಳಲಿಕ್ಕೆ ಹೋದ್ರೆ ನಮ್ಮ ಸಮೀಪ ಯಾರೂ ಬರೋದಿಲ್ಲ. ಏನು ಹೇಳ್ತಾನೆ ರೀ, ಸುಮ್ಮನೆ ಏನೋ ಮಾತಾಡ್ತಾನೆ ಅಂದರೆ ಮತ್ತೆ ದೂರ ಹೊಡಿ ಹೋಗ್ಬಿಡ್ತಾರೆ. ಯಾವಾಗ ನಮ್ಮ ಜನಕ್ಕೂ ಸುಳ್ಳು ಕಲ್ಪನೆಗಳಿಂದ ಕೂಡಿದ ಕಥೆಗಳು ಬೇಕಾಗ್ತಾವೆ. ಚಂದಮಾಮನ ಕಥೆಗಳನ್ನು ನೋಡ್ಬೇಕಂತ ಇರ್ತಾರೆ. ಚಂದಮಾಮನ ಕಥೆದಲ್ಲಿ ಗೊತ್ತದ ನಿಮಗೆ, ಚಂದ್ರಪ್ಪನ ಬಗ್ಗೆ ಏನು ಹೇಳೋದು, ಚಂದ್ರಮಾಮ ಅದನ್ನು ಸುಂದರದನು ಹಾಗೆ ಹೀಗೆ ಹೇಳೋದು. ಆದರೆ ಚಂದ್ರ ಸುಂದರ ಇಲ್ಲ, ಅದು ಬೆಳಕ ಸೂರ್ಯನ ಬೀಳ್ತದೆ ಅಂತೇಳಿ. ಅದು ಒಂದು ನಮ್ಮ ಭೂಮಿ ಅಂಥದ್ದು. ಅಲ್ಲೂ ಕನ್ಯಾಕುಮಾರಿ ತಗ್ಗದವ, ಹಿಮಾಲಯ ಅಂತ ಎತ್ತುಗಳು ಪರ್ವತಗಳಿದ್ದಾವೆ, ಅಲ್ಲಿ ಬಿಸಿ ಅದ, ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸತ್ಯವನ್ನು ಯಾಕೆ ನಾವು ಹೇಳೋದಿಲ್ಲ? ಯಾಕೆ ಈ ಮಾತು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ, ಇದು ವೈಚಾರಿಕತೆ ಬೆಳೆಸುವಂಥದ್ದು. ಇದನ್ನು ನಮ್ಮ ಜನ ಮಾಡ್ತಾಯಿಲ್ಲ. ಇವತ್ತು ಸಹಿತ ಭಾಳ ಸುಂದರವಾಗಿ ನಮ್ಮನ್ನು ಏನಪ್ಪ ಅಂದ್ರೆ ಮೂರ್ಖರು ಮಾಡುವಂಥ ಭಾಷೆಯಿಂದ ನಮ್ಮನ್ನು ಮೂರ್ಖ ಮಾಡುವಂಥ ಸುಂದರವಾದ ಭಾಷೆಗಳು, ಕಲ್ಪನೆಗಳ ಮೂಲಕ ನಮ್ಮನ್ನು ಎಲ್ಲೋ ಗಳಿಸುವಂಥ ಸ್ವರ್ಗ ನರಕ ಏನೇನು ಕಲ್ಪನೆಗಳು ಹೇಳಿ ಸತ್ತ ನಂತರ ಹಾಗೆ ಆಗ್ತದೆ, ಹೀಗೆ ಆಗ್ತದೆ, ಪಾಪ ಮಾಡಿ ಇರಲಿ ಒಂದು ಬೆದರಿಸುವಾಗಿ ಮಾನಸಿಕವಾಗಿ ಏನೋ ಆಕೃಷ್ಟವಾಗಿ ಮಾಡಿದ್ದಾರೆ. ಆದರೆ ಅವೆಲ್ಲ ಸತ್ಯ ಹೌದಾ?
ಅನ್ನೋದು ಪ್ರಶ್ನೆ ಮಾಡಿದಾಗ ನಮ್ಮ ನಂಬಿಕೆಗೆ ವಿರೋಧಿದ್ದಾನಪ್ಪ, ಸ್ವರ್ಗ ನರಕಗಳ ಬಗ್ಗೆ ವಿರೋಧಿದ್ದಾನಪ್ಪ ಅನ್ನುವಂಥ ವಿಚಾರಗಳು ನಮ್ಮಲ್ಲಿ ಭಾಳ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಇಂಥ ವೈಚಾರಿಕವಾಗಿ ನಮ್ಮ ಬಸವಣ್ಣವರು ಇತಿಹಾಸದಲ್ಲಿ ಬಲಿಯಾಗಿ ಹೋಗ್ಬಿಟ್ರು ಅನ್ನೋದು ಸಹಿತ ನಮ್ಮ ಮರಲಿಕ್ಕೆ ಆಗೋದಿಲ್ಲ. ಗಾಂಧಿಯವರು ಸಹಿತ ಇಂಥವರಿಂದ ಬಲಿಯಾಗಿ ಹೋಗ್ಬಿಟ್ರು ಈ ಮೂಲಭೂತವಾದಿಗಳಿಂದಾಗಿ. ಯಾಕಂತಂದ್ರೆ ನಮ್ಮದೇ ಶ್ರೇಷ್ಠ, ನಾವು ಹಿಡಿದ ಸತ್ಯ, ಇನ್ನೊಂದು ಸತ್ಯ ಅಲ್ಲ. ನಮ್ಮ ಪುರಾಣ